ಈಗ ನಮ್ಮ ಸ್ನೇಹಿತರಾದಂಥ ಮಾಂತೇಶ್ ಅವರು ಈ ಹಬ್ಬಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ರೆ ಯಾವ ಥರ ಇದೆ ಎಕ್ಸ್ಪೀರಿಯನ್ಸ್ ಹೇಳ್ತೀರಾ ಸ್ವಲ್ಪ? ನಾವು ಸುಮಾರು ವರ್ಷಗಳಿಂದ ಈ ಬೆಟ್ಟವನ್ನು ಹತ್ತಾ ಇದ್ದೀವಿ. ಒಂದು ಅದ್ಭುತವಾದಂಥ ಒಂದು ಪ್ರಯಾಣ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು? ಸಣ್ಣವರಿದ್ದಾಗ ಅಲ್ಲಿ ಕೊಳ್ಳ ಇದೆ, ಹೋಗೋಕ್ಕಾಗಲ್ಲ ಅಂತಿದ್ರು. ಬಟ್ ನಿಮ್ಮಂಥ ಜ್ಞಾನಿಗಳು ಅಲ್ಲೇನು ಕೊಳ್ಳ ಎಲ್ಲ ಹತ್ಬೋದಂತ ಹೇಳಿದ್ದಾರೆ. ನಾವು ಅದಕ್ಕೋಸ್ಕರ ಈ ಪ್ರಯಾಣವನ್ನು ಮುಂದುವರಿಸಿದ್ದೀವಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ನಿಮ್ಮ ಪ್ರಕಾರ ಅಂದಾಜು? ಅಂದರೆ ಸುಮಾರು ಇಲ್ಲಿಂದ ಒಂದು 8 ಕಿಲೋಮೀಟರ್ ಆಗಬಹುದು. ಅಷ್ಟೇ, 8 ಕಿಲೋಮೀಟರ್ ಹೋಗ್ತಾ 8 ಕಿಲೋಮೀಟರ್ ಬರ್ತಾ 8 ಕಿಲೋಮೀಟರ್ ಆಗ್ಬೋದಾ? ಅಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ ಸ್ನೇಹಿತರೆ, ಅದೇ ಗುಡ್ಡ. ಗುಡ್ಡ ಅಥವಾ ಬೆಟ್ಟನ? ಬೆಟ್ಟ. ಬೆಟ್ಟ ಏನಾದರೂ ಕರಿಬೋದಾ? ನಿಮ್ಮ ಇಷ್ಟ. ರಾಮಂಜಿ ಅವರು ಸ್ವಲ್ಪ ಈ ಹಬ್ಬದ ವಿಶೇಷತೆ ಏನು ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀರಾ ನಮ್ಮ ವ್ಯೂವರ್ಸ್ಗೆ? ಆ ರೀತಿಯಾಗಿ ನೋಡೋದಾದ್ರೆ ಇದನ್ನ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ಭಾವೈಕ್ಯತೆ ಸಂಕೇತವಾಗಿ ಆಚರಣೆ ಮಾಡ್ತೇವೆ. ಪ್ರತಿ ವರ್ಷ ಕೂಡ ನಾವು ಹಿಂಗೆ ನಡ್ಕೊಂಡು ಹೋಗ್ತೇವೆ. ಆ ಗುಡ್ಡದ ಮೇಲೆ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ನಮ್ಮ ಭಕ್ತಿ ಭಾವವನ್ನು ಮೆರೆದು ವಾಪಸ್ ಬರ್ತೇವೆ. ಹಂಗಿಲ್ಲ ಸರ್, ಅಲ್ಲಿ ನೋಡ್ತಾ ಇರ್ಬೋದು ಸುಮಾರು ಜನ ಈ ಹಬ್ಬಕ್ಕೆ ಕಾಲು ನಡಿಗೆಯಲ್ಲಿ ಬರ್ತಾ ಇದ್ದಾರೆ. ಇನ್ನು ಸುಮಾರು ಜನ ಮುಂದೆ ಹೋಗಿದ್ದಾರೆ, ನಮ್ಮದೇ ಸ್ವಲ್ಪ ತಡ ಆಗಿದೆ. ನೋಡ್ರಿ, ಅದ್ಭುತವಾದಂಥ ಒಳ್ಳೆ ಆಟಗಾರ ನಮ್ಮ ಯಂಕ ಅವರು. ಈಗ ಇನ್ನು ನಮ್ಮ ಊರಿನ ಬಗ್ಗೆ ಹೆಚ್ಚೆಚ್ಚಿನ ಮಾಹಿತಿಯನ್ನು ಇವರು ನಮ್ಮ ಸ್ನೇಹಿತರಾದಂಥ ಮಾಂತೇಶ್ ಅವರು ಹಾಗೂ ರಾಮಂಜಿ ಅವರು, ಮಹೇಶ್ ಅವರು, ಬುಳ್ಳಪ್ಪನವ್ರು ಆಗಿರ್ಬೋದು, ಮಂಜುನಾಥ್ ಅವರು, ಎಲ್ಲರೂ ಅವರವರು ತಿಳಿದಷ್ಟು ಬಗ್ಗೆ ನಮ್ಮ ಊರಿನ ಬಗ್ಗೆ, ನಮ್ಮ ಈ ಅಲ್ಲಿ ಗುಡ್ಡದ ಮೇಲಿರುವಂಥ ದೇವಸ್ಥಾನದ ಬಗ್ಗೆ ಎಲ್ಲರ ಬಗ್ಗೆ ಒಂದೊಂದಾಗಿ ಮಾಹಿತಿ ಕೊಡ್ತಾರೆ. ಮುಂದೆ ವಿಡಿಯೋ ಕೊನೆವರೆಗೆ ನೋಡ್ರಿ. ಹೊಂಟ್ಬಿಟ್ಟಲ್ಲ ಇವ್ ನೋಡ್ರಿ, ಇವ್ ನಮ್ಮ ಫ್ರೆಂಡ್ ಇವತ್ತು ದುಡ್ಕೊಂಡ್ ತಿಂತಾನ. ನಾವು ದೇವ್ರಿಗೆ ಹೊಂಟಿವಿ, ದೇವ್ರೆ ನಮಗೆ ದುಡ್ಡು ಕೊಡ್ಲಿ ಅಂತ. ಇವರೇ ರಾಮಣ್ಣನವರು. ಇವರು ಸುಮಾರು ವರ್ಷಗಳಿಂದ ಲಾಗ್ ಮಾಡ್ತಾ ಇದ್ದಾರೆ, ಬಟ್ ಅವು ಬೆಳಕಿಗೆ ಬಂದಿಲ್ಲ. ಬರ್ತವೆ. ಆ ರೀತಿ ಆಗಿರುವಂಥ ವ್ಯಕ್ತಿ ವ್ಯೂವರ್ಸ್. ನೋಡ್ರಿ ಸ್ನೇಹಿತರೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಈಗಾಗಲೇ ಅರ್ಧ ಗುಡ್ಡದಲ್ಲಿದ್ದಾರೆ. ಆದರೆ ನಾವು ಮಾತ್ರ ತುಂಬ ಲೇಟಾಗಿ ಹೋಗ್ತಾ ಇದ್ವಿ. ಇದರಿಂದ ನಿಮ್ಗೇನು ಅರ್ಥ ಆಗುತ್ತೆ ಅಂದರೆ, ನಾವೆಲ್ಲರೂ ಹುಟ್ಟು ಸೋಂಬೇರಿಗಳಂತೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಹೋಗ್ತಾ ಇರ್ತಾರೆ ಮಹಾಂತೇಶ್ರವರು, ತುಂಬ ಆಮೇಲೆ ನಡಿಗೆಯಲ್ಲಿ ಹೋಗ್ತಾ ಇದ್ದಾರೆ ಅವರು. ಇನ್ನು ಇಲ್ಲಿವರೆಗೂ ನಾವು ಮಾತಾಡಿದ್ದೆಲ್ಲ ಒಂದು ಮಾಹಿತಿ. ಆದರೆ ಇಲ್ಲಿರುವಂಥ ನಮ್ಮ ಸ್ನೇಹಿತರು, ಇವರು ಮಂಜುನಾಥ, ಇವರು ಬುಳ್ಳಪ್ಪ, ಇವ್ರಲಿಂದ ಈ ಹಬ್ಬದ ಬಗ್ಗೆ ಏನಾದರೂ ಮಾಹಿತಿ ದೊರಕುತ್ತಾ ನಾವು ನೋಡೋಣ. ಇದು ಒಂದು ಸುಂದರವಾದ ಹಬ್ಬ. ಈ ಹಬ್ಬ ಅಂದರೆ ಎಲ್ಲರಿಗೂ ಭಾಳ ಸಂತೋಷವಾದ ಕ್ಷಣಗಳು. ತುಂಬ ನೀವೇನಂತೀರಿ ಮಾಡ್ತೀವಿ? ಅವ್ರು ಹೇಳ್ತಾ ಇದ್ದಾರೆ ಹಬ್ಬ ಅಂದರೆ ಸುಂದರವಾದ ಕ್ಷಣಗಳು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹಬ್ಬದ ಬಗ್ಗೆ ಇವರು ಸುರೇಶ್ ಅವರು ನೋಡ್ಬೇಕಾ? ಇವ್ರಿಗೆ ಅಲ್ಲ ಮದುವೆ ಆಗಿದೆ, ಅಲ್ಲ ಸಾರಿ ಮದುವೆ ಫಿಕ್ಸ್ ಆಗಿದೆ, ಎಲ್ಲ ಫಿಕ್ಸ್ ಆಗಿದೆ ಅವ್ರಿಗೆ. ನಿಮ್ಮ ಮಾಹಿತಿ ಏನ್ರಿ ಹೇಳು? ನಾವು 7ನೇ ಕ್ಲಾಸ್ನಲ್ಲಿದ್ದ ಆಮೇಲೆ ಮಾತುಗಳು ಏನಿಲ್ಲ. ನಾವು ಭಾರತದಲ್ಲಿ ಗಂಗಾ ನದಿ ಹೆಂಗೋ, ನಮ್ಮೂರಿನಲ್ಲಿ ರಂಗನಕುಂಟೆ ಆಳ. ಈ ರಂಗನಕುಂಟೆ ಆಳ ದಾಟ್ಬೇಕಂದ್ರೆ ಸುಮಾರು ವರ್ಷಗಳಾಗ್ಬೋದು. ಆದರೆ ಮಳೆ ಕಾರಣ ನೀರು ಹರಿತಾ ಇಲ್ಲ, ಹಿಂಗೆ ದಾಟ್ತಾ ಇದ್ದಾರೆ. ಹೋದ ವರ್ಷ ನಾವು ಇದೇ ಹಳ್ಳವನ್ನು ನಾವು ಅದ್ಭುತವಾಗಿ ದಾಟಿದ್ವಿ. ಬಟ್ ನಾನು ಕೂಡ ದಾಟ್ನಂತೇಳಿ ನಮ್ಮ ಸ್ನೇಹಿತರು ಮತ್ತೆ ಹಿಂದಕ್ಕೆ ಹೋಗಿ ಮತ್ತೆ ಮುಂದಕ್ಕೆ ಬಂದಿದ್ದಾರೆ. ಇವರು ಇಂಥ ಹಳ್ಳಗಳನ್ನು ಭಾಳ ದಾಟಿದ್ದಾರೆ. ಮದುವೆ ಎಂಬ ದೊಡ್ಡ ಸರೋವರ ಯಾವಾಗ ದಾಟ್ತಾರೋ ಅನ್ನೋದು ನಮ್ಮ ಎಲ್ಲರದೊಂದು ಪ್ರಶ್ನೆ. ಇಲ್ಲಿರ್ತಕ್ಕಂಥ ಪ್ಲೇಯರು ನಮ್ಮ RCG ಪ್ಲೇಯರ್. ಇವರು ವೈಸ್ ಕ್ಯಾಪ್ಟನ್ ಆಗಿದ್ರು RCG ಪ್ಲೇಯರ್. ಈ ಸರಿ ಟೂರಿಯಲ್ಲಿ ತಮ್ಮ ಆಟ ವಿಫಲತೆಯನ್ನು ಕಂಡಿತ್ತು. ನಮ್ಮಲ್ಲಿ ಕೂಡ ವಿಫಲತೆ ಇತ್ತು. ಸೊ ಮುಂದಿನ ಸರಿ ಆ ಟೂರ್ನಿಗೆ ಅದ್ಭುತವಾಗಿ ನಾವು ಪ್ರದರ್ಶನ ನೀಡ್ತೀವಿ ಅಂತ ಹೇಳ್ತಾ ಮುಂದುವರೋಣ. ಇದ್ರಾಗ 2 ಬೆಟ್ಟ ಇದು ಮಾಡೋಣ, ಡಿವೈಡ್ ಮಾಡೋಣ. ಇದು ರಾಮಸ್ವಾಮಿ, ಇದು ರಾಮಸ್ವಾಮಿ,
ಇದು ಮೊಹರಂ ಏನಂತಾರೆ ಬ್ರೋ ದೇವ್ರ ಹೆಸರು? ಪೀರ್ಲ್ ಸ್ವಾಮಿ. ಪೀರ್ಲ್ ಸ್ವಾಮಿ. ಅದನ್ನ ಪೀರ್ಲ್ ಸ್ವಾಮಿ. ಸೊ ನಾವು ಯಾವಾಗ ರಾಮ ಸ್ವಾಮಿಗೆ ಹೋಗುವಂಥ ಸಂದರ್ಭದಾಗ ನಾವು ಬಲಗಡೆ ಇರ್ತಕ್ಕಂಥ ಬೆಟ್ಟದ ಮ್ಯಾಗ ಹತ್ತಿ ಹೋಗ್ತೀವಿ. ಬಟ್ ನಾವು ಯಾವಾಗ ಪೀರ್ಲ್ ಸ್ವಾಮಿಗೆ ಹೋಗ್ತೀವೋ ಎಡಗಡೆ ಇರ್ತಕ್ಕಂಥ ಬೆಟ್ಟದ ಮ್ಯಾಗ ಹತ್ತಿ ಹೋಗ್ತೀವಿ. ಆದರೆ ನಾವು ಕೊನೆಗೆ ಎಲ್ಲಿ ಸೇರ್ತೀವಿ ಅಂದರೆ ಒಂದೇ ಜಾಗದಲ್ಲಿ ಸೇರ್ತೀವಿ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಯಾವ ಧರ್ಮ ಆದ್ರೇನು ಯಾವ ಜಾತಿ ಆದ್ರೇನು ನಾವು ಸೇರುವಂಥ ದಡ ಏನು ಒಂದೇ ಆಗಿರ್ಬೇಕಂಬುದು ಒಂದು ಅರ್ಥ ಈ ಹಬ್ಬದ ವಿಶೇಷತೆ. ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಮ್ಮ ಸರೌಂಡಿಂಗಲ್ಲಿ ನಿಮಗೆ ಸಾಕಷ್ಟು ಗಿಡ ಮರಗಳು ನೋಡಲಿಕ್ಕೆ ಸಿಗ್ತಾ ಇದೆ. ಇಲ್ಲಿ ಹಲವಾರು ರೀತಿಯ ಹಲವಾರು ಜಾತಿಯ ಪ್ರಾಣಿ ಪಕ್ಷಿಗಳಿವೆ, ಅನೇಕ ಜೀವ ಸಂಕುಲಗಳು ಕೂಡ ಇದೆ. ನಿಜವಾಗ್ಲೂ ನಾವು ಇಂಥ ಅರಣ್ಯವನ್ನು ಪಡ್ಕೊಂಡಿರೋದಕ್ಕೆ ತುಂಬ ಪುಣ್ಯ ಮಾಡಿದ್ದೀವಿ ಅಂತ ಹೇಳ್ಬೋದು. ಸಾಕಷ್ಟು ಕಡೆಗಳಲ್ಲಿ ಏನಾಗ್ತದೆ, ಕಾಮಗಾರಿಗಳ ಹೆಸರಿನಲ್ಲಿ ಗಿಡ ಮರಗಳನ್ನು ಕಡಿದು ನಾಶ ಮಾಡ್ತಾ ಇದ್ದಾರೆ. ನಮ್ಮ ಅದೃಷ್ಟ ನಮ್ಮ ಪುಣ್ಯನೇನೋ ಗೊತ್ತಿಲ್ಲ, ಇಂಥ ಒಳ್ಳೆಯ ಸುಂದರ ಅರಣ್ಯ ನಮಗೆ ಇದೆ. ಇದನ್ನು ನಾವು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗೋದು ನಮ್ಮ ಆದ್ಯ ಕರ್ತವ್ಯ ಕೂಡ ಆಗಿರುತ್ತೆ. ಸೊ ಒಟ್ಟಾರೆಯಾಗಿ ಈ ಒಂದು ಜರ್ನಿ ಏನಿದೆಯಲ್ಲ, ಇದು ಕಾಡುಗಳ ಮಧ್ಯೆ ಸಾಗೋದ್ರಿಂದ ತುಂಬ ಅದ್ಭುತವಾಗಿರ್ತಕ್ಕಂತಹ ಕ್ಷಣಗಳನ್ನು ನಾವು ಇಲ್ಲಿ ಕಳಿಬೋದು. ಒಳ್ಳೆ ನೇಚರನ್ನು ನೋಡಲಿಕ್ಕೆ ಸಿಗುತ್ತೆ, ಒಳ್ಳೆ ಫ್ರೆಂಡ್ ಸರ್ಕಲಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಪ್ರತಿಯೊಂದು ಕೂಡ ಇರುತ್ತೆ. ಸೇಮ್ ಟೈಮ್ ಏನಾಗುತ್ತಂದರೆ ಈ ಒಂದು ಜರ್ನಿಯನ್ನು ನಾವೆಲ್ಲರೂ ತುಂಬ ಎಂಜಾಯ್ ಮಾಡ್ತಾ ಕಳೀತಾ ಇದ್ದೇವೆ. ನಿಮಗೂ ಕೂಡ ಮುಂದೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಜರ್ನಿ ಸಾಗುತ್ತೆ ಅಂತ. ಸ್ನೇಹಿತರು ಇನ್ನು ಗುಡ್ಡನ ಹತ್ತಿಲ್ಲ, ಅಲ್ಲ 3-4 ಬಾರಿ ತನ್ನ ಶೂಗಳನ್ನ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಮುಂದಿನ ಕೆಸರಿದೆ ಅನ್ನೋದು. ನೋಡ್ತಾ ಇರ್ಬೋದು ಇನ್ನೇನು ಕಾಡಿನೊಳಗೆ ಹೋಗ್ತಾ ಇದ್ದೀವಿ. ಈಗ ಈ ಕಾಡಿನ ಬಗ್ಗೆ ಸ್ವಲ್ಪ ಮಾಹಿತಿ ಈಗ ನಮ್ಮ ಸ್ನೇಹಿತರು ಕೊಡ್ತಾರೆ. ಯಾರಾದ್ರೂ ಒಬ್ರು ಯಾವ್ಯಾವ ಥರದ ಪ್ರಾಣಿ ಇದೆ, ಯಾವ್ಯಾವ ಜಾತಿಯ ಪ್ರಾಣಿ ಇದೆ, ಯಾವ ರೀತಿಯ ಪಕ್ಷಿಗಳು ಇದ್ದಾವೆ ಎಲ್ಲ ಈಗ ಅವರೇ ನಮ್ಮ ಸ್ನೇಹಿತರಾದಂಥ ಮಾಂತೇಶ್ವರ ಈಗ ಹೇಳ್ಬೇಕು. ಯಾವ್ಯಾವ ಥರದ ಪ್ರಾಣಿ ನೋಡಿದಿರಿ ಈಗ ಕಾಡಿನಲ್ಲಿ? ಚಿಕ್ಕವರು ಇದ್ದಾಗಲ್ದ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ದೊಡ್ಡವರಾಗಿದ್ದೀರಿ, ಹೇಳಿ ಯಾವ್ಯಾವ ಥರದ ಪ್ರಾಣಿ ನೋಡಿದ್ದೀರಿ? ನಾವು ಈ ಕಾಡಿಗೆ ಭಾಳ ಅಳುಬ್ರು, ಆದರೂ ಕೂಡ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ನನಗೆ. ಆದರೆ ನನ್ನ ಅನುಭವಕ್ಕೆ ಬಂದಂತೆ ಈ ಕಾಡಿನೊಳಗೆ ಹಲವಾರು ಪ್ರಾಣಿಗಳು ಪಕ್ಷಿಗಳಿದ್ದಾವೆ. ನಾನು ನೋಡಿರ್ತಕ್ಕಂಥವು ಹಂದಿ, ಜಿಂಕೆ ಮತ್ತು ಮೊಲ, ನವಿಲು, ಹಾಗೆ ಇತರೆ ಪ್ರಾಣಿಗಳಾಗಿರಲಿ, ಚಿರತೆ, ನರಿ, ತೋಳ, ಇಂಥ ಎಲ್ಲ ಪ್ರಾಣಿಗಳನ್ನು ನಾವು ಈ ಕರಡಿ, ಎಸ್ಪೆಷಲಿ ಕರಡಿ ಭಾಳ ಇದ್ದಾವೆ. ಮುಳ್ಳಂದಿ, ಉಡ ನೋಡಿ ನಮ್ಮ ಸ್ನೇಹಿತರಿಗೆಲ್ಲ ಗೊತ್ತಿದೆ. ಅಡವಿಲಿ ಬೆಕ್ಕು ಇವೆಲ್ಲ ಇವೆ. ಎಲ್ಲ ರೀತಿಯಾದಂಥ ಪ್ರಾಣಿಗಳನ್ನು ನಾವು ಈ ಕಾಡಿನಲ್ಲಿ ಕಾಣ್ಬೋದು. ಸೊ ಕಾಡಿನ ಸಂರಕ್ಷಣೆಯೇ ನಮ್ಮ ಜವಾಬ್ದಾರಿ. ಹಾಗೆ ಅದರ ಆವಾಸ ಸ್ಥಾನಗಳನ್ನು ಕೆಡಿಸಲಾರ್ದಂಗಿದ್ರೆ ಆ ಜೀವಿಗಳು ಹೆಚ್ಚಾಗ್ತಾ ಹೋಗ್ತವೆ. ನೋಡ್ರಿ ಗೆಳೆಯರೆ, ಇವೆಲ್ಲ ಗಿಡಗಳು ಬೆಳೆದವೆ ಅಂದರೆ ಇದಕ್ಕೆಲ್ಲ ಕಾರಣ ನರೇಗಾ. ಈ ನರೇಗಾದ ಕೆಲಸದಿಂದ ಇವೆಲ್ಲ ಗಿಡಗಳು ಬೆಳೆದಿದ್ದಾವೆ. ಸೊ ಇದಕ್ಕೆ ನಮ್ಮನ್ನ ಇಲ್ಲಿ ಕರ್ಕೊಂಬಂದು ಕೆಲಸ ಮಾಡಿಸಿರ್ತಕ್ಕಂಥ ಮೇಟೆಯವರು ಇದ್ದಾರೆ. ಆ ಮೇಟೆಯವ್ರನ್ನ ಭೇಟಿ ಆಗೋಣ. ಅವ್ರು ಏನಂತಾರೆ ಈ ನರೇಗಾದ ಬಗ್ಗೆ ಕೇಳೋಣ. ಇವರೇ ಮೇಟೆಯವರು, ಮುಂದುವರಿಸ್ರಿ. ಏನು ಯಾವುದು ಗಿಡಗಳ ಬಗ್ಗೆ ಹೇಳ್ಬೇಕಾ? ನಿಮ್ಗೆ ಏನು ಅನಿಸುತ್ತೆ ಅದು ನರೇಗಾದ ಬಗ್ಗೆ? ಸುಮಾರು ಒಂದು 3 ವರ್ಷದಿಂದ ಗಿಡ ಹಾಕ್ತಾ ಇದ್ದೀವಿ. ಸ್ವಲ್ಪ ಮಳೆಯ ಪ್ರಭಾವ ಕಡಿಮೆ ಇರೋದ ಕಾರಣ ಗಿಡಗಳು ಬೆಳೀತಾ ಇಲ್ಲ, ಸರಿಯಾದ ರೀತಿಯಲ್ಲಿ ನೀರು ಸಿಗ್ತಾ ಇಲ್ಲ. ಆದರೂ ಯಾವುದೇ ತೊಂದರೆ ಇಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಇತ್ತೀಚೆಗೆ ಸ್ವಲ್ಪ ಚೆನ್ನಾಗೇ ಕಾಯ್ತಾ ಇದ್ದಾರೆ ಕಾಡು ಪ್ರದೇಶವನ್ನು. ಒಂದು 3-4 ವರ್ಷದಿಂದ ನೋಡ್ತಾ ಇದ್ರೆ ಸ್ವಲ್ಪ ಹೆಚ್ಚಿನ ಒತ್ತು ಕೊಟ್ಟು ಕಾಡು ನಾಶ ಆಗ್ದಂಗೆ ನೋಡ್ಕೊಳ್ತಾ ಇದ್ದಾರೆ. ಮತ್ತು ಸುಮಾರು ಇಲ್ಲಿ ಈ ಕಾಡಿನಲ್ಲಿ ಒಂದು 50,000 ರಿಂದ 60,000 ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮ ಕೂಡ ಆಗಿದೆ ಅರಣ್ಯ ಇಲಾಖೆಯಿಂದ. ಅದರಲ್ಲಿ ಕೂಡ ನಾವು ಕೂಡ ಆಗಿದ್ವಿ. ಒಂದು 60,000 ಗಿಡಗಳನ್ನು ನೆಟ್ಟಿದ್ವಿ. ಆ ಕಡೆ ಒಳಗಡೆ ಎಲ್ಲ ಕೂಡ ಇನ್ನು ತುಂಬ ಭಾಳಷ್ಟು ಇದೆ. ಬಯಲು ಇಲ್ಲಿಗೆ ಈ ಬಳ್ಳಾರಿ ಮತ್ತು ವಿಜಯನಗರ ಭಾಗದಲ್ಲಿ ಅತಿ ಹೆಚ್ಚು ಕಾಡು ಅಂದರೆ ಇಲ್ಲೇ ಸಂಡೂರು ಮತ್ತು ಯಶವಂತನಗರ
ಇಲ್ಲಿ ಗರಗ ಈ ಭಾಗದಲ್ಲಿ ಅತಿ ಹೆಚ್ಚಿರೋದು ನೀವು ನೋಡ್ತಾ ಇರ್ಬೋದು. ಈ ಕಾಡು ಇತ್ತೀಚಿನ ದಿನಗಳಲ್ಲಿ ತುಂಬ ನಾಶ ಆಗ್ತಾ ಇದೆ. ಅದನ್ನು ಮಾಡ್ತಾ ಇರೋದು ಬೇರೆ ಯಾರಲ್ಲ, ನಾವೇ ಮನುಷ್ಯರು. ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಕಾಡನ್ನು ಉಳಿಸುವಂಥ ಕೆಲಸ ಮಾಡಬೇಕು. ಗೆಳೆಯರಿ, ಇಲ್ಲೊಂದು ಬೆಟ್ಟ ಕಾಣ್ತಾ ಇದೆ, ಇದು ರಾಜಮಟ್ಟಿ ಅಂದು. ಸೊ ಈ ರಾಜಮಟ್ಟಿ ಬಗ್ಗೆ ಹಲವಾರು ವಿಶೇಷಗಳಿದ್ದಾವೆ. ಅದಕ್ಕೆ ಏಕೆ ರಾಜಮಟ್ಟಿ ಅಂತಾರಂತ, ಆದರೆ ಆ ವಿಶೇಷತೆ ನನಗೆ ಗೊತ್ತಿಲ್ಲ. ಇಲ್ಲಿ ಇರ್ತಕ್ಕಂಥ ರಾಜಮಟ್ಟಿ ಬಗ್ಗೆ ಮಾಹಿತಿ ಕೊಡಲು ನಮ್ಮ ಊರಿನ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಆದಂಥ ರಮೇಶ್ ಅವರು ಕೂಡ ರಾಜಮಟ್ಟಿ ರಹಸ್ಯ ಎಂಬ ಒಂದು ಶಾರ್ಟ್ ಫಿಲ್ಮ್ ಮಾಡಿದರು. ಹಲವಾರು ಕಾರಣಗಳಿಂದ ಆ ಫಿಲ್ಮು ರಿಲೀಸ್ ಆಗಲಿಲ್ಲ. ಸೊ ಮುಂದಿನ ದಿನಮಾನಗಳಲ್ಲಿ ಈ ರಾಜಮಟ್ಟಿ ರಹಸ್ಯದ ಬಗ್ಗೆ ಅವರು ಮಾಹಿತಿಯನ್ನು ನೀಡ್ತಾರಂತ ಹೇಳಿದರು, ನಮಗೆ ನೀಡ್ತಾರೆ. ಈಗಲೇ ನೀಡಿಬಿಡ್ತೀವಿ. ಈಗ ರಾಜಮಟ್ಟಿ ಬಗ್ಗೆ ಅಷ್ಟಕ್ಕೊಂದು ಏನು ಮಾಹಿತಿ ನಮಗೆ ಕೂಡ ಇಲ್ಲ. ಸ್ವಲ್ಪ ಹಿರಿಯರು, ನಮ್ಮ ಅಜ್ಜಾರು, ನಿಮ್ಮ ಅಜ್ಜಾರು ಎಲ್ಲರೂ ಕೇಳಿದ್ದೆ, ನಾನೇ ಹೇಳ್ತೀನಿ ಈಗ ಅಷ್ಟೇ. ಅಲ್ಲಿ ತೋರಿಸ್ತೀನಿ ಸ್ವಲ್ಪ ಆ ಕಡೆ ವಿಡಿಯೋ. ಏನೋ ದೊಡ್ಡ ಗುಡ್ಡ ಇದೆ ಅಲ್ಲ, ಅಲ್ಲಿ ಒಬ್ಬ ರಾಜ ಇದ್ದಂತೆ, ಯಾವ ರಾಜ ಗೊತ್ತಿಲ್ಲ, ಕುದಿನ ಸೀದಾ ಇಲ್ಲಿಗೆ ಆರಿಸಿದ್ದಂತೆ. ನೋಡಿ ಸ್ನೇಹಿತರೆ, ಮುಂದೆ ಒಂದು ಗುಡ್ಡದ ಥರ ಕಾಣ್ತಾ ಇದೆ. ಈ ಒಂದು ಗುಡ್ಡವನ್ನು ರಾಜಮಟ್ಟಿ ಅಂತೇಳಿ ಕರೀತಾರೆ. ಇದರ ವಿಶೇಷತೆ ಏನಪ್ಪ ಅಂದರೆ, ಇದಕ್ಕೂ ಮತ್ತು ನಮ್ಮ ವಿಜಯನಗರ ಸಾಮ್ರಾಜ್ಯಕ್ಕೂ ಒಂದು ಸಂಬಂಧ ಇದೆ. ಅಂದಿನ ಒಂದು ಕಾಲಘಟ್ಟದಲ್ಲಿ ವಿಜಯನಗರದ ಸಾಮ್ರಾಜ್ಯದ ರಾಜಮನೆತನದವರು ಸಾಮಂತ ರಾಜರ ಮನೆತನಗಳನ್ನು ಆಳ್ವಿಕೆಯನ್ನು ಮಾಡ್ತಾ ಇರ್ಬೇಕಾದ್ರೆ ಈ ಒಂದು ರಾಜಮಟ್ಟಿ ರಹಸ್ಯ ಅಂತಕ್ಕಂಥ ಪ್ಲೇಸಲ್ಲಿ ಬೀಳ್ಬಿಟ್ಟಿದ್ರು ಅಂಥೇಳಿ ಒಂದು ಇತಿಹಾಸಗಳು ಹೇಳ್ತವೆ. ಇದು ಎಷ್ಟು ಮಟ್ಟಿಗೆ ಸತ್ಯ ಅಂತೇಳಿ ನಮಗೂ ಗೊತ್ತಿಲ್ಲ. ಇದನ್ನು ನಾವು ಈಗ ಕ್ರಾಸ್ ಮಾಡಿ ಹೋಗ್ತಾ ಇದ್ದೇವೆ. ಮುಂದೆ ನಮ್ಮ ಜರ್ನಿ ಹೀಗೆ ಮುಂದುವರಿತಾ ಇದೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಭಕ್ತಾದಿಗಳು ಈ ಒಂದು ಪ್ರಯಾಣದಲ್ಲಿ ಪಾಲ್ಗೊಂಡಿದ್ದಾರೆ. ಮುಂದೆ ಇನ್ನೂ ನಿಮಗೆ ನೋಡಲಿಕ್ಕೆ ಅನೇಕ ಇಂಟ್ರೆಸ್ಟಿಂಗ್ ಪ್ಲೇಸಸ್ಗಳು, ಇಂಟ್ರೆಸ್ಟಿಂಗ್ ವಿಚಾರಗಳು ತಿಳಿಸ್ತಾ ಹೋಗ್ತವೆ. ದಯವಿಟ್ಟು ಎಲ್ಲರೂ ಕೂಡ ಇದನ್ನು ಶಾಂತವಾಗಿ ನೋಡ್ತಾ ಇರಿ. ಇವರು ನಮ್ಮೂರಿನ ಪೋಖ್ರಿ ಬಾಯ್ಸ್ ಅಂತೇಳಿ. ಈ ಒಂದು ಮೊಹರಂ ಜಾತ್ರೆ ಕಂಪ್ಲೀಟ್ ಆಗಿ ಇವ್ರಿಗೆ ಸೀಮಿತ ಆಗಿರುತ್ತೆ. ಕೊನೆಗೆ ಅರ್ಧ ಜರ್ನಿ ಆಗಿದೆ, ಆಗಲೇ ಎಲ್ಲರ ಎನರ್ಜಿ ಕಡಿಮೆ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ನೋಡ್ತಾ ಇರಿ, ಎಲ್ಲ ಭಕ್ತಾದಿಗಳು ತುಂಬ ಹುಮ್ಮಸ್ಸಿನಿಂದ ಹೋಗ್ತಾ ಇದ್ದಾರೆ. ಇರೋ ಹುಮ್ಮಸ್ಸು ಎಲ್ಲಿವರೆಗೆ ಇರುತ್ತೆ ಅಂತೇಳಿ ನಾವು ನೋಡ್ಬೇಕು. ನೋಡ್ತಾ ಇರಿ, ಎಲ್ಲ ಭಕ್ತಾದಿಗಳು ಬೈಕ್ ಮೇಲೆ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದಾರೆ. ಇನ್ನು ಮುಂದೆ ಸಾಕಷ್ಟು ಊರಿನ ಭಕ್ತಾದಿಗಳಲ್ಲಿ ಸೇರ್ತಾರೆ. ಆಗ ನೋಡಲಿಕ್ಕೆ ಇನ್ನೂ ಕೂಡ ಸುಂದರವಾಗಿರುತ್ತೆ ಈ ಕಿರಿದಾದ. ನಿಜಕ್ಕೂ ಈ ಒಂದು ಪ್ರಯಾಣ ತುಂಬ ಅದ್ಭುತ, ಅಮೋಘ, ಆಕರ್ಷಕ, ಅವಿಸ್ಮರಣೀಯ. ಇಲ್ಲಿ ನೋಡ್ತಾ ಇರ್ಬೋದು ಗುಡ್ಡನ, ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಸ್ನೇಹಿತರೆ, ಅದೇ ಗುಡ್ಡನ ನಾವೀಗ ಹತ್ಬೇಕಂತ ಅಂದ್ಕೊಂಡಿರೋದು. ಓಕೆ ಮಹಾಂತೇಶ್ವರ ಅವರೇ, ಇಲ್ಲಿವರೆಗಿನ ಪ್ರಯಾಸಕರವಾಗಿರತಕ್ಕಂಥ ಜರ್ನಿ ಬಗ್ಗೆ ನಿಮ್ಮ ಅನಿಸಿಕೆ? ಮಾತಾಡಲು ನನ್ನ ಕೈಲೇ ಸಾಧ್ಯವೇ ಆಗ್ತಿಲ್ಲ. ಯಾಕೆಂದ್ರೆ ಕೇವಲ ನಾವು ಅರ್ಧ ದಾರಿಯನ್ನು ಮಾತ್ರ ನಾವು ಪ್ರಯಾಣ ಮಾಡಿದ್ದೇವೆ, ಆದ್ರೆ ಇನ್ನು ಉಳಿದ ಪ್ರಯಾಣ ಅಲ್ಲಿದೆ. ಸೊ ಅಲ್ಲಿ ಮುಗಿದ ನಂತರ ನಾವು ಈ ಪ್ರವಾಸದ ಬಗ್ಗೆ ಮಾತಾಡೋಣ. ತುಂಬ ಭಾರವಾದ ಹೆಜ್ಜೆಗಳನ್ನಿಡ್ತಾ ಅವರು ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದಾರೆ. ಇನ್ನೂ ಆ ಬೆಟ್ಟವನ್ನು ಹತ್ತೋಷ್ಟರೊಳಗಾಗಿ ಅವರ ಎನರ್ಜಿ
ಕಂಪ್ಲೀಟ್ ಆಗಿ ಫಾಲ್ ಡೌನ್ ಆಗಿ ಅವರ ಸ್ಥಿತಿ ಹೇಗಿರುತ್ತೆ ಅಂತೇಳಿ ಮುಂದೆ ನೋಡ್ತಾ ಹೋಗೋಣ. ಇಲ್ಲಿಯವರೆಗೆ ಬಂದದ್ದು ಅದು ಯಾವುದು ಲೆಕ್ಕಕ್ಕೆ ಬರಲ್ಲ. ಇಲ್ಲಿಂದ ನಿಜವಾದ ಏನು ಯುದ್ಧ ಅಥವಾ ಪ್ರಯಾಣ ಅಂತಲೇ ಹೇಳ್ಬೋದು. ನೋಡಿ, ಈ ಒಂದು ಸುತ್ತ ನಿಮಗೆ ಕಾಣ್ತಾ ಇದೆ, ಅತ್ಯಂತ ಕಿರಿದಾದ ಕಾಲ್ನಡಿಗೆ ಇದು. ಹೀಗೆ ಮುಂದೆ ಬೆಟ್ಟದಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ಕಲ್ಲು ಬಂಡೆಗಳ ಮಧ್ಯೆ ನಮ್ಮ ಪ್ರಯಾಣ ಸಾಗ್ತಾ ಇದೆ. ಇಲ್ಲಿ ಭಕ್ತಾದಿಗಳು ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಅವರಿಗೆಲ್ಲ ಸುಸ್ತಾಗಿದೆ ಅಂತ ನೋಡ್ಬೇಕು. ಈಗ ಬಿಗಿನಿಂಗ್ ಮಾಡಿದ್ವಿ. ಎಮ್ ಡಿ ಅವರು ಹೊಂಟಿದ್ದಾರೆ. ಎಮ್ ಡಿ ಅವರು ಈ ಹಬ್ಬದ ಕುರಿತು ಏನು ಮಾತಾಡ್ತೀರಿ ನೀವು? ಏನಿಲ್ಲ, ಫುಲ್ ಟೈಮ್ ಆಗಿದೆ, ಅದಕ್ಕಾಗಿ ಸುಮ್ಮನೆ ಹೋಗ್ತಾ ಇದೀವಿ. ಅವ್ರು ಇಂಡೈರೆಕ್ಟ್ ಆಗಿ ಇಲ್ಲಿ ಗಾಡಿಗಳನ್ನು ತಂದು ನಿಂದ್ರಿಸಿದ್ದಾರೆ. ಅವರು ಒಳ್ಳೆಯ ಬೈಕ್ ರೈಡರ್ಸೇ ಇರ್ಬೋದು ಅವರು. ನೋಡ್ರಿ, ಇಲ್ಲಿಂದ ಶುರುವಾಗ್ತಾ ಇದೆ ನಮ್ಮ ಪ್ರಯಾಣ, ಗುಡ್ಡ ಹತ್ತುವ ಕಾರ್ಯಕ್ರಮ. ನೋಡಿ, ಇಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ. ಸ್ವಲ್ಪ ಎನರ್ಜಿ ಡೌನ್ ಇದೆ ಎಲ್ಲರ ಹತ್ರ, ಆದರೂ ಕೂಡ ಗೆಳೆಯರೆ, ಕಾರ್ಯಕ್ರಮ ನಿರೂಪಣೆಯನ್ನು ರಮೇಶ್ ಅವರು ಮಾಡ್ತಿದ್ದಾರೆ. ನಮ್ಮದು ಏನಿದ್ರು ಅಧ್ಯಕ್ಷೀಯ ಭಾಷಣ, ಕುಣಿಗೆ ಅಧ್ಯಕ್ಷೀಯ ಭಾಷಣವನ್ನು ಮಾಡ್ತೇನೆ.